ರಸ್ತೆಯಲ್ಲಿ ಓಡಾಡುವಾಗ ಮಂಗಳಮುಖಿಯರನ್ನು ನೀವೇನಾದರೂ ನೋಡಿದ್ರೆ ಅವರಿಗೆ ಈ ಒಂದು ಮಾತನ್ನು ಹೇಳಿ ಅವರಿಂದ ಈ ಒಂದು ಪುಟ್ಟ ವಸ್ತುವನ್ನು ದಾನವಾಗಿ ಪಡೆದುಕೊಂಡು ಬನ್ನಿ. ನಿಮಗೆ ಎಂತಹ ಕಷ್ಟ ಇದ್ದರೂ ಪರಿಹಾರ ಆಗುವುದರ ಜೊತೆಗೆ ಕೋಟ್ಯಾಧಿಪತಿಗಳಾಗುವುದಂತೂ ಶತಸಿದ್ಧ. ಮಂಗಳಮುಖಿಯರ ಆಶೀರ್ವಾದ ಅರ್ಧನಾರೀಶ್ವರ ಆಶೀರ್ವಾದಕ್ಕೆ ಸಮನಾಗಿರುತ್ತೆ. ಆದ್ದರಿಂದ ಅರ್ಧನಾರೀಶ್ವರರ ಸಂಕೇತರಾದ ಮಂಗಳಮುಖಿಯರಿಂದ ಯಾವ ವಸ್ತುವನ್ನು ಕೊಡಬೇಕು ಮತ್ತು ಅವರಿಗೆ ಏನಂತ ಹೇಳಿ ನೀವು ಹಿಂದಕ್ಕೆ ಬರಬೇಕು, ಎಲ್ಲ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತ ಪರಿಹಾರ ಆಗೋದಕ್ಕೆ ಪಂಡಿತ್ ಶೇಷಗಿರಿ ಭಟ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಕಲ ದೋಷಗಳು ನಿವಾರಣೆ ಆಗಿ ಎಷ್ಟೋ ಜನ ಇವರಿಂದ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದಾರೆ. ಸಮಸ್ಯೆಗಳ ಪರಿಹಾರ ಸಾಧಕ ಶೇಷಗಿರಿ ಭಟ್ ಗುರೂಜಿಗೆ ಹಿಂದೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಿ ಎಲ್ಲ ತರಹದ ಕಷ್ಟಗಳನ್ನು ಹೇಳಿಕೊಳ್ಳಿ ಸಾಕು, ಪರಿಹಾರ ಇದ್ದೇ ಇರುತ್ತೆ. ಇನ್ನು ಮಂಗಳಮುಖಿಯರು ನೀವೇನಾದರೂ ನೋಡಿದ್ರೆ ರಸ್ತೆ ಬದಿಯಲ್ಲಿ ಅಥವಾ ಸಿಗ್ನಲ್ಗಳಲ್ಲಿ ನಿಮ್ಮ ಹತ್ತಿರ ಬಂದು ದಾನಕ್ಕೆ ಅಥವಾ ಭಿಕ್ಷೆಯನ್ನು ಬೇಡುವಾಗ ಕೈ ಚಪ್ಪಾಳೆ ತಟ್ಟಿ ನಿಮ್ಮ ತಲೆಯನ್ನು ಸವರಿಸಿ ಕೊಡೋ ರಾಜ ಅಂತ ಕೇಳಿದ್ರೆ ನೀವು ನಿಮ್ಮ ಕೈಯಲ್ಲಿರುವ ಕನಿಷ್ಠ ಪಕ್ಷ 10 ರೂಪಾಯಿನಾದರೂ ಅವರಿಗೆ ದಾನ ನೀಡಬೇಕು. ಹಾಗೂ ಅವರಿಂದ 1 ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ. ಅವರು 1 ರೂಪಾಯಿ ನಾಣ್ಯವನ್ನು ತೆಗೆದು ಬಟ್ಟೆಯಲ್ಲಿ ಸುತ್ತಿ ನಿಮಗೆ ದೃಷ್ಟಿಯನ್ನು ತೆಗೆದು ಅಲ್ಲಿಂದ ಕಚ್ಚಿ ನಿಮಗೆ ಕೊಡುತ್ತಾರೆ. ಹಾಗೂ ನೀವು ಅವರಿಗೆ ಇದೊಂದು ಮಾತನ್ನು ಹೇಳಬೇಕು, ಮತ್ತೆ ಸಿಗೋಣ ಅಂತ ಹೇಳಿ ನೀವು ಬಂದುಬಿಡಬೇಕು. ಈ 1 ರೂಪಾಯಿ ನಾಣ್ಯದಿಂದ ಆಗುವಂತಹ ಮಹಾ ಕಾರ್ಯ ತುಂಬ ಅದ್ಭುತವಾದದ್ದು, ಮಹಾ ಪವಾಡವೇ ಸೃಷ್ಟಿಯಾಗುತ್ತೆ. ಸಾಕ್ಷಾತ್ ಅರ್ಧನಾರೀಶ್ವರರ ಸ್ವರೂಪರಾದ ಮಂಗಳಮುಖಿಯರು ನಿಮಗೆ ಒಳ್ಳೆಯದನ್ನು ಬಯಸುತ್ತಾರೆ. ನಿಮಗೆ ಒಳ್ಳೆಯದಾಗಬೇಕು, ಅಂದುಕೊಂಡ ಕೆಲಸಗಳು ಶೀಘ್ರವಾಗಿ ನೆರವೇರಬೇಕು ಎಂದು ಆಶೀರ್ವದಿಸಿ ಅಲ್ಲಿಂದ ಕಚ್ಚಿ ಅವರು ನಿಮಗೆ ಕೊಟ್ಟಿರುತ್ತಾರೆ. ಈ 1 ರೂಪಾಯಿ ನಾಣ್ಯವನ್ನು ಏನು ಮಾಡಬೇಕು ಮತ್ತು ಈ 1 ರೂಪಾಯಿ ನಾಣ್ಯವನ್ನು ನಾವು ಹೇಳಿದ ರೀತಿಯಲ್ಲಿ ನೀವು ಮಾಡಿದ್ದೆ ಆದಲ್ಲಿ ನಿಮ್ಮ ಜೀವನವೇ ಬದಲಾಗಿ ಬಿಡುತ್ತೆ. ಕೋಟ್ಯಾಧೀಶ್ವರರಾಗುವ ಸಾಧ್ಯತೆ ಇರುತ್ತೆ, ಸಾಲಗಳು ತೀರುತ್ತೆ, ಮನೆಯ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದೇನು ಮಾಡಬೇಕು ಅಂತ ಹೇಳ್ತೀವಿ. ಪಂಡಿತ್ ಶೇಷಗಿರಿ ಭಟ್ ಗುರೂಜಿಗಳಿಗೆ ನೇರವಾಗಿ ಒಂದು ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕವನ್ನು ಅವರಿಗೆ ಹೇಳಬೇಕು ಮತ್ತು ನಿಮ್ಮ ಕಷ್ಟಗಳನ್ನು ಅವರಿಗೆ ಹೇಳಿಕೊಂಡಾದ ಮೇಲೆ ಆ 1 ರೂಪಾಯಿ ನಾಣ್ಯವನ್ನು ಏನು ಮಾಡಬೇಕು ಅಂತ ಅವರೇ ಖುದ್ದಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.